ಏನು ಅದು ಇದು? ಅವಳಿಗೆ ರೆಸ್ಟ್ ಬೇಕಂತ ಗೊತ್ತಿದ್ರು ಅವಳನ್ನ ಕರ್ಕೊಂಡು ಹೋಗಿದ್ಯಲ್ಲ, ಏನು ಹುಚ್ಚಾಟ ನಿಂದು? ಯಾಕೆ ಶೋಭಾ ಕೇಳ್ತಿದ್ಯಾ? ನಮ್ಮಮ್ಮನ ನಾನು ಕರ್ಕೊಂಡು ಹೋಗ್ದು ಹುಚ್ಚಾಟನ? ಯಾಕೆ ನಮ್ಮಮ್ಮ ನಾನು ಕರ್ಕೊಂಡು ಹೋಗ್ಬಾರ್ದಾ? ನಿಮ್ಮಮ್ಮನ ಕರ್ಕೊಂಡು ಹೋಗ್ಬಾರ್ದು ಅಂತ ನಾನು ಹೇಳಿಲ್ಲ ಕಣೋ. ಅವಳ ಆರೋಗ್ಯದ ಪರಿಸ್ಥಿತಿ ನೀನು ನೋಡ್ಕೋಬೇಕಲ್ವಾ? ನೀನು ಈ ಮನೆಗೆ ಸೇರ್ಕೊಂಡು ಅವ್ರಗಳ ಥರನೇ ಮಾತಾಡ್ತಿದ್ಯಾ. ನಿಂಗೂ ಮಂಗ್ ಬೂದಿ ಹರಿಸ್ಬಿಟ್ರಾ? ಸಾಕು, ಸುಮ್ಮನೆ ಇರೋ. ನಾನೇ ನಿನ್ನ ಹಾಗಲ್ಲ ಬೇರೆಯವ್ರ ಮಾತು ಕೇಳೋಕೆ. ನಾನು ಯಾರ ಮಾತು ಕೇಳಲ್ಲ ಶೋಭಾ, ನಂದು ಯಾವಾಗಲೂ ಸ್ವಂತ ನಿರ್ಧಾರನೇ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿಯ ನೀನು? ಇಷ್ಟು ದಿನ ನೀನು ಈಗ ತಾನೇ ಮನೆಗೆ ಬಂದಿದ್ದಾನೆ. ಸುಮ್ಮನೆ ರೀ, ಹೋಗೋ ನೀನೊಳಗೆ. ಕೇಳಿಸ್ತಿಲ್ವಾ ಹೇಳಿದ್ದು? ನನಗೆ ಗೊತ್ತು ಸೂರ್ಯ ಅವರೇ, ಆದಿತ್ಯ ಮನೆಗೆ ವಾಪಸ್ ಬಂದಿದ್ದಕ್ಕೆ, ಬಂದ ತಕ್ಷಣ ಅವ್ನು ನಿಮ್ಮ ಹತ್ರ ಮಾತಾಡದೇ ಇದ್ದಿದ್ದಕ್ಕೆ ನನ್ನ ಮೇಲೆ ನಿಮಗೆ ತುಂಬ ಕೋಪ ಇದೆ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವನಿಂದ ಹರ್ಟ್ ಆಗ್ತಿರೋದು ಇದೇನು ಹೊಸ್ತಾರಲ್ಲ, ಯಾವಾಗಲೂ ಇದ್ದಿದ್ದೆ. ಆದರೆ ನಿನ್ನೆ ನಾನು ನಿಮ್ಮನ್ನು ಕರೆಯೋದಕ್ಕೆ ಬಂದಾಗ ಆದಿತ್ಯನ ಮಾತಿಗೆ ಬೆಲೆ ಕೊಟ್ಟು ನೀವು ನನ್ನ ಜೊತೆಗೆ ಬರಲಿಲ್ವಲ್ಲ, ಅದು ನನಗೆ ತುಂಬ ಹರ್ಟ್ ಆಯಿತು. ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಇಂಥ ಟೈಮ್ನಲ್ಲಿ ನೀವಲ್ಲಿರೋದು ಸೂಕ್ತ ಅಲ್ಲ ಅನ್ನೋ ನನ್ನ ಕನಸನ್ನು ನೀವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನನಗಿಂತ ಆದಿನೇ ಮುಖ್ಯ ಅಲ್ವಾ? ಹಾಗೆಲ್ಲ ಮಾತಾಡಬೇಡಿ. ನಿಮ್ಮನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅಲ್ಲಿಂದ ವಾಪಸ್ ಬಂದಮೇಲೆ ನಿಮಗೆಷ್ಟು ಹರ್ಟ್ ಆಗಿದೆ ಅನ್ನೋದನ್ನು ತಿಳಿದು ನಾನೆಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಆದಿತ್ಯನ ಜೊತೆ ಇದ್ದ ಪ್ರತಿ ಕ್ಷಣನೂ ನಿಮ್ಮ ನೆನಪಲ್ಲೇ, ನಿಮ್ಮ ಬಗ್ಗೆ ನಾನು ಯೋಚಿಸ್ತಾ ಇದ್ದೆ. ಎಷ್ಟು ಸಲ ಅಂತ ಇದೇ ಮಾತನ್ನು ಹೇಳ್ತೀರಾ? ಪ್ರತಿ ಸಲ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡಿದಾಗ ಇದೇ ಮಾತುಗಳನ್ನ ಹೇಳ್ತೀರಾ? ನಾನು ಕೇಳ್ತೀನಿ ಅಂತ, ಅಥವಾ ಮಾತಲ್ಲಿರೋ ಪ್ರೀತಿ ಗೌರವ ಮನಸ್ಸಲ್ಲಿ ಇಲ್ಲ ಅಂತ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವು ಕರೆದ ತಕ್ಷಣ ನಾನು ಬರಲಿಲ್ಲ ನಿಜ, ಹಾಗಂತ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಿಮ್ಮ ಮೇಲೆ ಗೌರವ ಇಲ್ಲ ಅಂತ. ಅಕಸ್ಮಾತ್ ನಾನು ನಿಮ್ಮ ಜೊತೆ ಬಂದಿದ್ದಿದ್ರೆ ಆದಿತ್ಯ ನಿಮ್ಮ ಮೇಲೆ ಮತ್ತಷ್ಟು ದ್ವೇಷ ಸಾಧಿಸ್ತಾ ಇದ್ದ. ಬಾಯಿ ಬಂದಾಗೆ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದ. ಅದನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಳ್ಳೋಂಥ ಶಕ್ತಿ ನನ್ನಲ್ಲಿಲ್ಲ ಸೂರ್ಯ ಅವರೇ. ನಿಮಗೆ ನನ್ನ ಮೇಲೆ ಗೌರವ ಇರೋದು ನಿಜ ಆದರೆ ನೀವು ನನಗೊಂದು ಸ್ಪಷ್ಟನೆ ಕೊಡಬೇಕು. ಏನು ಸ್ಪಷ್ಟನೆ ಕೊಡಬೇಕು? ಆದಿ ಮನಸ್ಸಲ್ಲಿರೋದು ನಿಮ್ಮನ್ನ ಮತ್ತು ಶಶಾಂಕ್ನ ಒಂದು ಮಾಡಬೇಕು ಅಂತ. ಅದೇ ಉದ್ದೇಶದಿಂದನೇ ಅವನು ಇಲ್ಲಿಗೆ ಬಂದಿರೋದು.
ನಿಮ್ಮನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ. ಅವನು ನಿಮ್ಮ ಹತ್ರ ಬಂದು ಅಮ್ಮ ನನ್ನ ಆಸೆನ ಈಡೇರಿಸ್ತೀಯಾ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಎಂಥ ಪ್ರಶ್ನೆನ ಕೇಳ್ತಾ ಇದ್ದೀರಾ ಸೂರ್ಯ ಅವರೇ ನೀವು? ನಾನು ಯಾವತ್ತೂ ನನ್ನ ಹಿಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದೋಳೆ ಇಲ್ಲ. ಅದು ನನ್ನ ಮನಸ್ಸಲ್ಲೂ ಇಲ್ಲ. ಆದರೆ ನಿಮ್ಮ ಮಗನ ಮನಸ್ಸಲ್ಲಿ ಇದೆಯಲ್ಲ, ಅದನ್ನು ಅವನ ಮನಸ್ಸಿಂದ ದೂರ ಮಾಡಬೇಕು ಅಂತಾನೆ ಅವನನ್ನು ನಾನು ಇಲ್ಲಿ ಕರ್ಕೊಂಡು ಬಂದಿರೋದು. ಬೀದಿಲಿ ಹೋಗೋ ಶ್ವಾನನ ಕರ್ಕೊಂಬಂದು ರತ್ನದ ಪೀಠದ ಮೇಲೆ ಕೂರಿಸಿದ್ರೆ ಅದು ತನ್ನ ಚಾಳಿನ ಬಿಡುತ್ತಾ? ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ನೋಡಿ, ಆ ಅನುಮಾನ ನೀವು ಇಟ್ಕೊಳ್ಬೇಡಿ. ಅವನ ಮಾತಿಗೆ ನಾನು ಬಗ್ಗಲ್ಲ. ಯಾಕಿಲ್ಲ ಆರ್ತಿಯವ್ರೆ? ನೀವು ಅವನಿಗೆ ಸರೆಂಡರ್ ಆಗೋ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಬರ್ತಾ ಬರ್ತಾ ಆದಿ ನಿಮ್ಮ ವೀಕ್ನೆಸ್ ಆಗ್ತಾ ಇದ್ದಾನೆ. ಅದು ನಿಮ್ಮ ಮೇಲೆ ಪರಿಣಾಮ ಬೀಳ್ತಾ ಇದೆ. ನಿಮಗದು ಅರ್ಥ ಆಗ್ತಿಲ್ಲ ಅಷ್ಟೇ. ನಿಮಗೆ ಕಿಂಚಿತ್ತಾದರೂ ನಮ್ಮ ಮೇಲೆ, ಈ ಮನೆ ಮೇಲೆ ಕನ್ಸರ್ನ್ ಅನ್ನೋದಿದ್ರೆ ಅದನ್ನು ಬದಲಾಯಿಸ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಕೆಟ್ಟ ಪರಿಣಾಮನ ಎದುರಿಸಬೇಕಾಗುತ್ತೆ. ಓಹೋ, ಏನು ಬೋರಮ್ಮನವರು, ಸಾರಿ ಬೈರಮ್ಮನವರು ಒಬ್ಬರೇ ಕೂತ್ಕೊಂಡು ದುರಾಲೋಚನೆ ಮಾಡ್ತಿರೋ ಹಾಗಿದೆ. ಏನು ದುರಾಲೋಚನೆನಾ? ಅಲ್ಲ ಅದೇಮ್ಮ, ದೂರಾಲೋಚನೆ ಅಂತ ಹೇಳಿದೆ. ಪಾಪ ದುಬೈಯಲ್ಲಿ ಆರಾಮಾಗಿ ಆನಂದವಾಗಿದ್ರಿ. ಇಲ್ಲಿಗೆ ಬಂದಮೇಲೆ ನಿಮ್ಮ ಆನಂದ ಎಲ್ಲ ಗೋವಿಂದ ಆಗಿರಬೇಕು ಅಲ್ವಾ? ನಿನಗೆ ಯಾರು ಹೇಳಿದ್ದು? ಇಲ್ಲೂ ನಾನು ಆನಂದವಾಗೇ ಇದ್ದೀನಿ. ನಿನ್ಗೆ ಹಾಗನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಯೋಚನೆ ಮಾಡ್ತಾ ಕೂತಿರೋ ಸ್ಟೈಲ್ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ಏನು ಅಂತ ಹೇಳಿ. ಈ ಕುರುಡಿಗೆ ಯಾವ ಯೋಚನೆನೋ ಚಕ್ರಿ. ಸುಮ್ಮನೆ ಕೂತಿರೋಳನ್ನ ಕೆದಕಿ ಮಾತಾಡಿಸ್ತಿದ್ಯಾ ಅಂದರೆ ಏನೋ ಹೇಳೋಕೆ ಬಂದಿದ್ಯಾ ಅಂತ ಕಾಣುತ್ತೆ. ಅದೇನು ಹೇಳು? ಹಾಂ, ಈಗ ಬಂದ್ರಿ ನೋಡಿ ಪಾಯಿಂಟ್ಗೆ. ಅದು ನಾ ಏನು ಹೇಳಕ್ಕೆ ಬಂದೆ ಅಂತಂದರೆ, ನೀವು ದುಬಾಯಿಂದ ಬಂದಿರೋರು, ಇದು ಬೆಂಗಳೂರು, ಹೊಸ ಜನ, ನಿಮ್ಗೆ ಯಾರೂ ಪರಿಚಯ ಇರಲ್ಲ, ಯಾರೂ ಸರಿ ಇಲ್ಲ. ಅದಕ್ಕೆ ಒಂದು ಕಿವಿ ಮಾತು ಹೇಳೋಣ ಅಂತ. ನೀನು ನನಗೆ ಕಿವಿ ಮಾತು ಹೇಳ್ತೀಯ? ಏನಪ್ಪ ಅದು? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ, ಎಲ್ಲ ನನಗೆ ಗೊತ್ತಿದೆ. ಈಗ ನೀವು ಇಲ್ಲಿ ಯಾರನ್ನು ನಂಬ್ಕೊಂಡಿದ್ದೀರೋ ಅವರೇ ನಿಮಗೆ ಮೋಸ ಮಾಡೋದಂತೂ ಗ್ಯಾರಂಟಿ. ಏನು ಹೇಳ್ತಿದ್ಯಾ? ನಾನು ಯಾರನ್ನೂ ನಂಬಿಲ್ಲ. ಅಂಥ ಹೆಣ್ಣು ನಾನಲ್ಲ. ನನ್ನ ತರ್ಕನೇ ಬೇರೆ, ನನ್ನ ಆಲೋಚನೆನೇ ಬೇರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕರೆಕ್ಟ್, ಯಾರಿಂದೂ ತಿಳ್ಕೊಳಕ್ಕಾಗಲ್ಲ. ಬಟ್ ನಾನು ತಿಳ್ಕೊಂಡಿದ್ದೀನಿ. ಏನು ತಿಳ್ಕೊಂಡಿದ್ಯಾ ನೀನು ನನ್ನ ಬಗ್ಗೆ? ಅದೇ, ನೀವು ದುಬೈಯಿಂದ ಬಂದಾಗ ನಿಮಗೆ ಯಾರೂ ಪರಿಚಯ ಇರಲಿಲ್ಲ ಇಲ್ಲಿ, ಶಕುಂತಲಾ ಜಾಸ್ಮಿನ್ ಬಿಟ್ಟು. ಆದರೆ ಈಗ ನಿಮ್ಮ ಬಿಹೇವಿಯರ್ ನೋಡ್ತಾ ಇದ್ರೆ ನಿಮ್ಗೆ ಯಾರೋ ಹೊಸ ಫ್ರೆಂಡ್ ಪರಿಚಯ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೈರಮ್ಮ, ಆ ನಿಮ್ಮ ಹೊಸ ಫ್ರೆಂಡ್ನ ನೀವು ನಂಬಿಕೊಂಡ್ರೆ ಹಾಳಾಗಿ ಎಕ್ಕುಟ್ಟೋಗೋದಂತೂ ಗ್ಯಾರಂಟಿ. ಹುಷಾರಾಗಿ. ಅಲ್ಲ, ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ನಿಮ್ಮ ಹೊಸ ಫ್ರೆಂಡು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಏನು ಹೇಳ್ತೀರಿ ಬೋರಮ್ಮನವರೇ, ಸಾರಿ ಭೈರಮ್ಮನವರೇ? ಹುಷಾರಾಗಿರ್ತೀರ ತಾನೆ? ನೋಡದಿ, ಇಷ್ಟರಲ್ಲೇ ನೀನು ಮದುವೆ ಆಗ್ತಿದ್ಯಾ. ಇನ್ನು ಮುಂದಾದರೂ ಜವಾಬ್ದಾರಿಯಿಂದ ಇರೋದನ್ನು ಕಲಿಯೋ. ಏನು ಶೋಭಾ, ಮನೆಗೆ ಬರ್ತಿದ ತಕ್ಷಣ ಲೆಕ್ಚರ್ ಸ್ಟಾರ್ಟ್ ಮಾಡಿಬಿಟ್ಯಾ? ಇಷ್ಟು ದಿನ ರೆಗ್ಯುಲರ್ ಇಲ್ಲದೆ ಆರಾಮಾಗಿದ್ದೆ, ಏನು ಸ್ಟಾರ್ಟ್ ಆಯಿತು. ಎರಡು ಬುದ್ಧಿ ಮಾತು ಹೇಳಿದರೆ ನಿನಗೆ ರಗಳೆ ಆಗ್ಬಿಡ್ತು ಅಲ್ವಾ? ನಿನಗೂ ನಿಮ್ಮ ಅಪ್ಪನ ಬುದ್ಧಿನೇ ಬಂದ್ಬಿಡ್ತು ಕಣೋ. ಹುಟ್ಟುಗುಣ ಎಲ್ಲಿ ಹೋಗುತ್ತೆ? ನಿನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಸಾರಿ ಶೋಭಾ,
ಬೇಜಾರು ಮಾಡ್ಕೊಂಬಿಟ್ಟಿಯಾ? ಹೋಗೋ. ಮೊಮ್ಮಗಂಗೆ ಒಳ್ಳೇದಾಗ್ಲಿ ಅಂತ ಬುದ್ಧಿ ಮಾತು ಹೇಳಿದ್ರೆ ಅಜ್ಜಿ ಅಂತ ಗೌರವನೂ ಇಲ್ಲದೆ ಮಾತಾಡ್ತೀಯ ನೀನು. ಅಯ್ಯೋ ಶೋಭಾ, ನಿನ್ನ ಮಾತು ಕೇಳಬಾರ್ದು ಅಂತ ಅಲ್ಲ, ಮನೆಗೆ ಬಂದ ತಕ್ಷಣ ಇಂಥ ಲೆಕ್ಚರ್ ಕೊಟ್ಬಿಟ್ರೆ ನನಗೂ ಕೋಪ ಬಂತು, ಕೇಳದ್ನಪ್ಪ. ಇವಾಗೇನು ಎಲ್ಲರ ಜೊತೆ ನಗ್ನಗ್ತಾ ಆರಾಮಾಗಿರ್ಬೇಕು ಅಷ್ಟೇ ತಾನೇ? ಹೌದು ಕಣ, ನೀನು ಎಲ್ಲರ ಜೊತೆ ನಗ್ನಗ್ತಾ ಇರಬೇಕು. ಸೂರ್ಯ ಅವ್ರನ್ನ ತಂದೆ ಅಂತ ಒಪ್ಕೊಂಡು ಅವ್ರ ಜೊತೆ ಗೌರವದಿಂದ ಇರಬೇಕು ಕಣ. ಸರಿ ಆಯಿತು, ನೀನು ಹೇಳ್ದಾಗೆ ಇರೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ನಾನು ಎಷ್ಟೇ ಚೆನ್ನಾಗಿರ್ಬೇಕು ಅಂದರೂ ಅವ್ರುಗಳು ಒಪ್ಕೋಬೇಕಲ್ಲ. ನಾನು ನೋಡಿದ್ರೆ ಸಾಕು ಹುರಿದು ಬೀಳ್ತಾವಲ್ಲ. ಸಾಕು, ಸುಮ್ಮನೆ ಇರೋ. ಅವ್ರ ಮೇಲೆ ತಪ್ಪು ಹೊರಿಸ್ಬೇಡ ನೀನು. ಆರ್ಯ ಆಗಲಿ ಸೂರ್ಯ ಆಗಲಿ ಬದಲಾಗಿಲ್ಲ. ಬದಲಾಗಿರೋದು ನೀನು, ಯಾರ್ಯಾರ್ದೋ ಮಾತು ಕಟ್ಕೊಂಡು. ನಾನು ಯಾರ ಮಾತು ಕೇಳಲ್ಲ ಶೋಭಾ. ನಿನ್ನ ಮಾತನ್ನ ನಾನು ನಂಬೇಕೇನೋ? ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ಯಾರ ಮಾತು ಕೇಳಲ್ಲ. ಮುಚ್ಚೋ ಬಾಯಿ. ಇತ್ತೀಚೆಗೆ ನಿನ್ನಲ್ಲಿ ಆಗಿರೋ ಬದಲಾವಣೆನ ನಾನು ಗಮನಿಸಿದ್ದೀನಿ. ಅದರಲ್ಲೂ ಆರ್ತಿ ನೀನು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಲಲ್ಲ, ಅವಾಗಿಂದ ನಿನಗೆ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ದಿರೋದನ್ನೆಲ್ಲ ಕಲ್ಸ್ಕೊಂಡು ಮಾತಾಡಬೇಡ ಶೋಭಾ. ಆದಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದು ಹಾಗಲ್ಲ ನಿರೋಷ. ಪ್ಲೀಸ್ ಆದಿ, ಏನೇನೋ ಮಾತಾಡಿ ಅಜ್ಜಿ ಮನ್ಸಿಗೆ ನೋವು ಮಾಡಬೇಡ. ಮೊದಲಿಂದ ಹೋಗು. ಅಜ್ಜಿ, ಈಗೇನು ಆದಿತ್ಯ ಈ ಮನೇಲಿ ಎಲ್ರ ಜೊತೆ ಚೆನ್ನಾಗಿರ್ಬೇಕು, ಅವನು ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೇ ತಾನೇ ನಿಮ್ಮ ಆಸೆ. ಹಾಗಾಗುವಾಗ ನಾನು ನೋಡ್ಕೋತೀನಿ. ಆದ್ರೆ ಒಂದ್ ಮಾತು, ಮೊದ್ಲು ನನ್ನ ಆದಿತ್ಯನ್ ಮದ್ವೆ ಅಂತ ಒಂದಾಗ್ಲಿ, ಆಮೇಲೆ ಅವನು ಎಲ್ರ ಜೊತೆ ಚೆನ್ನಾಗಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮದುವೆ ಆದ್ಮೇಲೆ ಇವನಲ್ಲಿ ಬದಲಾವಣೆ ತರ್ತೀಯೋ ಅಥವಾ ಮದುವೆಗೆ ಮುಂಚೆನೇ ಬದಲಾವಣೆ ತರ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಇವನನ್ನ ಒಳ್ಳೆ ದಾರಿಯಲ್ಲಿ ನಡೆಸಿದಷ್ಟು ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸುಂಟ್ರಿ ಗಾಳಿಗೆ ಸಿಕ್ಕಿರೋ ತರಗೆಲೆ ಥರ ನಿಮ್ಮ ಜೀವನ ಯಾವ ನೆಲೆನೂ ಇಲ್ಲದೆ ಸುತ್ತಾನೇ ಇರುತ್ತೆ. ಉದ್ಧಾರ ಆಗ್ತಿರೋ ಹಾಳಾಗಿ ಹೋಗ್ತಿರೋ ನೀವು ಯೋಚನೆ ಮಾಡಬೇಕು. ಯಾಕಂದರೆ ಈ ಮನೆಯಲ್ಲಿ ಒಬ್ಬರು ಮುಖ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ನೀನು ಅದನ್ನೇ ದೊಡ್ಡದು ಮಾಡಿ ಬೆಂಕಿ ಹೊತ್ಕೊಳ್ದೆ ಇರೋ ಹಾಗೆ ನೋಡ್ಕೊಳ್ಳೋದು, ಸೊಸೆಯಾಗಿ ಈ ಮನೆಗೆ ಬರ್ತೀಯಲ್ಲ, ನಿನ್ನ ಜವಾಬ್ದಾರಿ. ಅದನ್ನು ಹೇಗೆ ನಿಭಾಯಿಸ್ತೀಯಾ ಅದು ನಿನಗೆ ಬಿಟ್ಟಿದ್ದು. ಶೋಭಾ, ಹೊಗೆ ಆಡ್ತಾ ಇರೋದನ್ನ ಹಾರಿಸಿ ಈ ಮನೆಯಲ್ಲಿ ನೆಮ್ಮದಿ ನೆಲೆಸೋ ಹಾಗೆ ನೋಡ್ಕೋಬೇಕಾ? ಇಲ್ಲ, ಈಗ ಬೂದಿ ಮುಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಆಡ್ತಾ ಇರೋ ಹೊಗೆಗೆ ಇನ್ನಷ್ಟು ಗಾಳಿ ಊದಿ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡೋದೇ ನನ್ನ ಉದ್ದೇಶ. ಆ ಬೆಂಕಿ ಇಡೀ ಮನೆ ಸುಡಬೇಕು, ಮನೆಯಲ್ಲಿರೋ ಜನಗಳನ್ನ ಸುಡಬೇಕು. ಆಗ್ಲೇ ನನಗೆ ಸಮಾಧಾನ. ಅವ್ನ ಫೋಟೋ ಸಿಕ್ತಂತ ಅರ್ಪಿತಾ? ಇಲ್ಲ, ಸಿಗ್ಲಿಲ್ವಂತೆ. ಅಲ್ಲ, ಎಂತ ದಡ್ರು ಅಂತೀನಿ ಅರ್ಪಿತಾ ಇವರೆಲ್ಲ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಒಂದು ಫೋಟೋ ತೆಗಿಯೋಕ್ಕಾಗಲ್ವಾ? ಅದನ್ನೂ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಚಕ್ರಿ ವಿಪರೀತ ಬುದ್ಧಿವಂತ. ಅವ್ರಿಗೆ ಫೋಸ್ ಕೊಡದೆ ಆಟ ಆಡ್ಸಿದ್ದಾನೆ. ಎಲ್ಲಿ ಫೋಟೋ ಸಿಕ್ಬಿಟ್ರೆ ತಾನು ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯ ಅವನಿಗೆ. ಶಶಾಂಕ್ ಹೇಳ್ತಾ ಇದ್ರು, ಹಿ ಈಸ್ ವೆರಿ ಸ್ಮಾರ್ಟ್, ಕ್ಲೇವರ್ ಅಂತ. ಈಗ ಅದು ನಿಜ ಆಯ್ತು. ಈಗ ಅವ್ನ ಫೋಟೋ ಯಾಕೆ ಬೇಕು ಹೇಳು ನಮಗೆ? ಅವ್ನು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡೋಣ. ನಮ್ಮ ಕಂಪ್ನಿ ಹಾಗೂ ರಿಜಿಸ್ಟರ್ ಆಗಿದೆ, ಆ ಖುಷಿ ಹಂಚ್ಕೊಳ್ಳೋದಕ್ಕೆ ಒಂದು ಪಾರ್ಟಿ ಥ್ರೋ ಮಾಡೋಣ. ಆ ಪಾರ್ಟಿಗೆ ಭೈರವಿ, ಜಾಸ್ಮಿನ್, ಶಕುಂತಲಾ, ಚಕ್ರಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ. ಏನಂತೀಯಾ? ಗುಡ್ ಐಡಿಯಾ. ನಾನು ಈಗಲೇ ಜಾಸ್ಮಿನ್ಗೆ ಈ ವಿಷಯ ತಿಳಿಸ್ತೀನಿ. ಜಾಸ್ಮಿನ್ ಕರೆದ್ರೆ ಅದು ಹೇಗೆ ಬರಲ್ಲ ಅಂತ ಚಕ್ರಿ ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ. ಅಮ್ಮ, ಅಮ್ಮ, ಯಾಕೋ ಕೂಗ್ತಾ ಇದೆಯಾ? ಸ್ಟೇಷನ್ಗೆ ಬಂದು ಗಲಾಟೆ ಮಾಡಿದ್ದು ಯಾರೋ ಭೈರವಿ ಅನ್ನೋ ಅಜ್ಜಿ ಅಂತೆ. ಹೌದಾ? ನಿನ್ಗ್ಯಾರು ಹೇಳಿದ್ರು? ನನಗೆ ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ನನಗೆಲ್ಲ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ವಿಷಯನೂ ಗೊತ್ತಾಯಿತು. ಏನು ವಿಷಯ? ಭೈರವಿ ಅವ್ರನ್ನ ಕಳಿಸಿದ್ದು ಆದಿತ್ಯನೇ ಅಂತೆ. ಸುಮ್ಮನೆ ಏನೇನೋ ಮಾತಾಡಬೇಡ ಆರ್ಯ. ಆದಿಗೂ ಅವ್ರಿಗೂ ಸಂಬಂಧ ಇಲ್ಲ. ಅಂಥವ್ರೊಬ್ರು ಇದ್ದಾರೆ ಅನ್ನೋದು ಆದಿತ್ಯ ಗೊತ್ತಿಲ್ಲ. ಮುಂದೆ ಆದರೂ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಡಿ. ನಾನು ಯಾರ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನನಗೆ ನೀನು ಒಂದೇ, ಆದಿತ್ಯನೂ ಒಂದೇ. ಬಾಯಲ್ಲಿ ಹೇಳೋದಂತೂ ಮನಸ್ಸಲ್ಲಿ ಇರೋದೇ ಬೇರೆ. ಏನಂದೆ? ಭೈರವಿ ಯಾರು? ಅವ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ನೋಡ್ಕೋತೀನಿ. ಆಯಿತು,
ಆರ್ಯ, ಆದಿತ್ಯ ಮನೆಗೆ ಬಂದಿದ್ದಾನೆ ಕಣೋ. ಸೊ ಅವನ ಹತ್ರ ಹೋಗಿ ಮಾತಾಡು. ಸದ್ಯದಲ್ಲಿ ಅವ್ನ ಮದುವೆ. ಇನ್ನು ಮುಂದೆ ಆದ್ರೆ ನೀವಿಬ್ರು ದಾಯದಿಗಳಾಗಿರ್ತೆ, ಅಣ್ಣ ತಮ್ಮಂದಿರಾಗಿರ್ತೆ. ನಾನು ಅವನ ಮಾತಾಡ್ಸಲ್ಲಮ್ಮ. ಅವಶ್ಯಕತೆ ಇದ್ರೆ ಅವನೇ ಬಂದು ಮಾತಾಡಿಸ್ಲಿ. ಇಬ್ರಲ್ಲಿ ಯಾರೋ ಒಬ್ರು ಬಿಟ್ಕೊಡ್ತಾ ಇದ್ರೆ ಸಮಸ್ಯೆ ಬಗೆಹರಿಯತ್ತಾ? ಬರ ನನ್ನ ಜೊತೆ. ಅಮ್ಮ ಬಿಡಿ, ನಾನು ಎಲ್ಲಿಗೂ ಬರಲ್ಲ. ಬೇಕಾದ್ರೆ ಅವನ್ನೇ ಇಲ್ಲಿ ಕರ್ಕೊಂಡ್ಬನ್ನಿ. ಯಾಕೋ ಹೀಗೆ ಚಿಕ್ಕ ಮಗಳ ಥರ ಹಠ ಮಾಡ್ತಾ ಇದ್ಯಾ? ಸೂರ್ಯ ಅವರೇ, ನೀವಾದ್ರೆ ಅವನಿಗೆ ಹೇಳ್ಬಾರ್ದ? ಏನು ಅಂತ ಹೇಳಿ? ನೀನು ನಿನ್ನ ಸ್ವಾಭಿಮಾನ ಬಿಟ್ಟು ಆದಿ ಮುಂದೆ ಹೀಗೆ ತಲೆ ತಗ್ಸ್ಕೊಂಡು ನಿಂತ್ಕೋ, ಅವ್ನು ಬೈತಾನೆ, ಬೈಸ್ಕೊಂಡು ಬಾ ಅಂತ ಹೇಳ. ನೀವೊಬ್ಬ ತಂದೆಯಾಗಿ ಅವನಿಗೆ ತಿಳಿಸಿ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಅವನ ಹಠ ಕಿಂಬು ಕೊಡ್ತಾ ಇದ್ದೀರಲ್ಲ. ಇವನು ಹೋಗಿ ಅವನ ಹತ್ರ ಮಾತಾಡಿದ ತಕ್ಷಣ ಇವನೇನು ಚಿಕ್ಕವನಾಗಲ್ಲ, ಅವನೇನು ದೊಡ್ಡವನಾಗಲ್ಲ. ಇಬ್ರು ಒಂದಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಇದೆಲ್ಲ ಯಾಕೆ ನಿಮ್ಗಳಿಗೆ ಅರ್ಥ ಆಗ್ತಾ ಇಲ್ಲ? ನಡಿಯೋ ನೀನು, ನಡಿ. ಎಲ್ಲ ಸರಿಯಾಗಿದ್ದೀರಾ? ಏನೋ ಹೇಳಿದ್ದೆ ನಾನು ನಿನಗೆ ನೆನ್ನೆ. ಇನ್ನೊಂದ್ಸಾರಿ ನಮ್ಮಿಬ್ರು ಫೋಟೋ ಹಾಕೊಂಡ್ರೆ ನಿನ್ನ ಪಾಲಿಗೆ ನಾನು ಸತ್ತಾಗೆ ಅಂತ ಹೇಳಿರ್ಲಿಲ್ವಾ? ಹೇಳಿದ್ದೆ ತಾನೇ? ಹೇಳಿದ್ದೆ. ಮತ್ತ್ಯಾಕೋ ಹಾಕಿದ್ಯಾ? ಅಪ್ಪನ ಮರ್ಯಾದಕ್ಕೆ ಆಗ್ತಿಲ್ಲಮ್ಮ. ಅಪ್ಪನ ಮರೆಯೋದಕ್ಕಾಗ್ತಿಲ್ಲ ಅಂತನೋ ಅಥವಾ ಇವರಿಬ್ಬರ ಮೇಲೆ ಹಾಗೆ ಸಾಧಿಸಕ್ಕೋ? ನಾನು ಯಾರ ಮೇಲೂ ಹಾಗೆ ಸಾಸ್ತಿ. ನಾನು ನಿನ್ನ ತಾಯಿ. ನಿನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ದಿರಷ್ಟು ದಡ್ಡಿ ಅಲ್ಲ. ಸೂರ್ಯ ಅವರಿಗೆ ಆರ್ಯರಿಗೆ ಬೇಸರ ಆಗ್ಬೇಕು ತಾನೆ ಈ ಫೋಟೋನ ಹಾಕಿದ್ಯಾ? ಯಾರ್ಯಾರಿಗೋ ಬೇಸರ ಆಗ್ಬೇಕು ಅಂತ ನಮ್ಮ ತಂದೆನೇ ದಾಳವಾಗಿ ಬಳಸಲ್ಲ ನಾನು. ಹಾಗಾದ್ರೆ ನನ್ನ ಮೇಲೆ ಗೌರವ ಇದ್ರೆ ಮೊದಲು ಇದನ್ನ ಬಿಸಾಕು. ಅಮ್ಮ, ನಿನ್ನ ಮೇಲೆ ಗೌರವ ಇದೆ, ಹಾಗೆ ನಮ್ಮ ತಂದೆನ ಮರ್ಯಾದಕ್ಕೆ ಆಗ್ತಿಲ್ಲ. ನಿಮ್ಮ ತಂದೆ ನೆನಪಾದ್ರೆ ಹೋಗಿ ಅವ್ರ ಮನೇಲಿ ಇರ್ಬೇಕಿತ್ತು. ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿರೋದು ನಮ್ಮ ತಂದೆ. ಇನ್ನೊಬ್ರು ನನ್ನ ತಂದೆ ಅನ್ಕೊಂಡು ಈ ಮನೇಲಿ ಇರೋ ಅವಶ್ಯಕತೆ ನಿನ್ಗಿಲ್ಲ. ಅದು ಅಲ್ಲದೆ ನನ್ನಮ್ಮನ ಇನ್ನೊಬ್ಬನ ವ್ಯಕ್ತಿ ಜೊತೆ ನೋಡಕ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ಅವನ ಇಷ್ಟ ಮಾತ್ರ ಅಲ್ಲ, ನನ್ನ ಇಷ್ಟ ಕೂಡ. ಆ ಫೋಟೋ ಮನೇಲಿ ಇರ್ಕೊಡ್ದು. ನನ್ನ ಮಾತು ಬಾಯ್ ಮತ್ತೆ ಹೇಳಿದ್ರೆ ಕೇಳಲ್ಲಲ್ವಾ ನೀನು? ನಡ್ಯೋ ಈ ಕಡೆ. ಯಾಕಮ್ಮ ಈಗ ಮಾಡಿದೆ? ಅಮ್ಮನೇ ನಿಮ್ಮ ತಂದೆ ಕೆಟ್ಟೋರು ಅಂತ ಬಿಟ್ಟು ಬಂದಿರ್ಬೇಕಾದ್ರೆ ಅಂಥವ್ರ ಜೊತೆ ಅಮ್ಮನ ಫೋಟೋ ಹಾಕಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಮನೆಗೆ ಬಂದ ತಕ್ಷಣ ಹೀಗೆ ರಾದಂತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾನೆ ಅನ್ಸುತ್ತೆ. ನಾನು ನಿಮ್ಗೆ ಹೇಳ್ದೆ, ನೀವು ಕೇಳಲಿಲ್ಲ. ಅದ್ರ ಪ್ರತಿಫಲನೇ ಇದು. ನಿನ್ನಿಂದ ಈ ಮನೇಲಿ ನನಗೆ ನೆಮ್ಮದಿನೇ ಇಲ್ದಾಗಿದೆ. ಯಾಕೆ ರೀತಿ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಅಮ್ಮ, ನೀನು ಅವ್ರ ಮಾತಿನ ಬೆಲೆ ಕೊಡಬೇಡಮ್ಮ. ನಾನೇನು ಅಂತ ದೊಡ್ಡ ತಪ್ಪು ಮಾಡಿಲ್ಲ. ನನ್ನ ಜೊತೆ ಆ ಚಂಡಾಳನ ಫೋಟೋ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ
ಇವ್ರು ಸಹಿಸ್ಕೋತಾರೇನೋ? ಅವ್ರ ಕಡೆ ಸಹಿಸ್ಕೊಂಡ್ರೇನೋ ಬಿಟ್ರೇನೋ. ಒಂದ್ಸಲ ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವಾ? ಪದೇ ಪದೇ ಯಾಕೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದೆಯಾ? ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊ. ಜನ್ಮ ಕೊಟ್ಟು ಮಾತ್ರಕ್ಕೆ ಯಾರು ತಂದೆ ಅಂತ ಅನ್ಸ್ಕೊಳ್ಳಲ್ಲ. ನೀನು ತಂದೆ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅವರೇನು ದೇವರಾಗಿರ್ಲಿಲ್ಲ. ಅವ್ರ ಗುಣ ದುರ್ಗುಣ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು. ಪೂಜಿಸುವಂಥ ವ್ಯಕ್ತಿತ್ವ, ಸ್ವಭಾವ, ಗುಣ ಇರೋದು ಈ ದೇವರಲ್ಲಿ ಕಣು. ಇದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ?